ನಮಸ್ಕಾರ. ಈ ಥರ ಚೀಲ ರೈಸ್ ಎಲ್ಲ ತಂದಾಗ ಚೀಲ ಬಂದಿರುತ್ತೆ, ಇಲ್ಲ ರೇಷನ್ ಐಟಮ್ ತಂದಾಗ ಈ ಥರ ಚೀಲ ಅಂತೂ ಸಾಮಾನ್ಯವಾಗಿ ಮನೆಗಳಲ್ಲಿ ಇದ್ದೇ ಇರುತ್ತಲ್ಲ. ಈ ಚೀಲ ತಗೊಂಡು ಕೆಳಗಡೆ ಭಾಗ ಕಟ್ ಮಾಡಿಬಿಡಬೇಕು. ಮತ್ತು ಒಂದು ಸೈಡು, ಎರಡೂ ಸೈಡ್ ಬೇಡ, ಒಂದು ಸೈಡ್ ಸೇಮ್ ನಾನು ಕಟ್ ಮಾಡ್ತಾ ಇದ್ದೀನಲ್ಲ, ಈ ಥರ ಕಟ್ ಮಾಡಿಬಿಟ್ಟು ಓಪನ್ ಮಾಡಿಬಿಡಿ. ಮತ್ತು ಇದು ಈಕ್ವಲಾಗಿ ಬರಬೇಕಂದ್ರೆ ನಾನು ಫೋಲ್ಡ್ ಮಾಡ್ತಾ ಇದ್ದೀನಲ್ಲ, ಸೇಮ್ ಹಿಂಗೆ ಫೋಲ್ಡ್ ಮಾಡಿಕೊಂಡು ಇವಾಗ ಕಟ್ ಮಾಡಿಬಿಡಿ. ಸೇಮ್ ಅಷ್ಟು ಆದರೆ ಸಾಕು. ನಿಮಗಿನ್ನ ದೊಡ್ಡದಾಗಿ ಬೇಕಾದರೆ ದೊಡ್ಡದಾಗಿ ಫೋಲ್ಡ್ ಮಾಡಿಕೊಂಡು ಕಟ್ ಮಾಡ್ಕೋಬೋದು. ಇಷ್ಟು ದೊಡ್ಡದಾಗಿ ಸಾಕಂತ ನಾನು ಇಷ್ಟು ಕಟ್ ಮಾಡ್ತಾಯಿದ್ದೀನಿ. ಈಕ್ವಲಾಗಿ ಕಟ್ ಮಾಡ್ಕೊಳ್ಳಿ, ಎಲ್ಲ ಸೈಡು ಈಕ್ವಲಾಗಿ ಬರಬೇಕು. ಮತ್ತು ಬ್ಲೌಸ್ ಪೀಸ್ ತಗೋಬೇಕು. ನೀವು ನಿಮ್ಮ ಮನೇಲಿ ಇವಾಗ ಒಂದೊಂದು ಸೀರೆ ತಂದಿರ್ತೀರಿ, ಆ ಸ್ಯಾರೀಸ್ದು ಸೇಮ್ ಕಲರ್ ಕಾಂಬಿನೇಷನ್ ಒಂದೇ ಇದೆ ಅಂತ ನೀವು ಬ್ಲೌಸ್ ಹೊಲಿಸಿರಲ್ಲ, ಅಂಥ ಸೀರೆದು ಯಾವುದನ್ನು ಹಳೇ ಬ್ಲೌಸ್ ಪೀಸ್ ತಗೊಂಡು ಈಕ್ವಲಾಗಿ ಕಟ್ ಮಾಡಿಬಿಡಿ. ನೀವು ಚೀಲ ಎಷ್ಟು ಕಟ್ ಮಾಡಿರ್ತೀರಲ್ಲ ನೋಡಿಕೊಂಡು ಕರೆಕ್ಟಾಗಿ ಮೆಜರ್ಮೆಂಟು ಕಟ್ ಮಾಡ್ಕೋಬೋದು. ಮತ್ತು ಫೋಲ್ಡ್ ಮಾಡಿಬಿಟ್ಟು ನೀವು ಸೂಜಿ ದಾರದಲ್ಲಿ ಏನು ಹೊಲಿಯೋ ಅಷ್ಟಿಲ್ಲ, ಸ್ಟಾಪ್ಲರ್ ಪಿನ್ ಅಂತ ಇರುತ್ತಲ್ಲ, ಪಿನ್ಗೆ ಮಾಡ್ಕೊಂಡು ಹೊಟ್ಟೋಗೋದು. ಸೇಮ್ 4 ಸೈಡು ಸೇಮ್ ಇದೇ ಥರನೇ ಆ ಬ್ಲೌಸ್ ಪೀಸ್ನು ಸ್ವಲ್ಪ ಫೋಲ್ಡ್ ಮಾಡಿಕೊಂಡು ಸ್ಟಾಪ್ಲರ್ ಪಿನ್ನಲ್ಲಿ ಪಿನ್ ಮಾಡ್ಕೊಂಡು ಹೊಟ್ಟೋದೆ ನೋಡ್ತಾ ಇದ್ದೀರಲ್ಲ. ಮತ್ತೆ ಫೋಲ್ಡ್ ಮಾಡಬೇಕು ನೋಡಿ, ಈಕ್ವಲಾಗಿ ಫೋಲ್ಡ್ ಮಾಡ್ಕೊಳ್ಳಿ. ಮತ್ತು ಇನ್ನೂ ಒಂದು ಸತಿ ಕೆಳಗಡೆಯಿಂದ ಮತ್ತೆ ಫೋಲ್ಡ್ ಮಾಡ್ಕೊಳ್ಳಿ. ನಾನು ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಲ್ಲ, ಸೇಮ್ ಹಿಂಗೆ ಫೋಲ್ಡ್ ಮಾಡಿಬಿಟ್ಟು ಮತ್ತು ನಾನು ವಿಡಿಯೋದಲ್ಲಿ ಇನ್ನೊಂದು ಸತಿ ತೋರಿಸ್ತೀನಿ ನೋಡಿ. ನೀವು ಫೋಲ್ಡ್ ಮಾಡಿರ್ತೀರಲ್ಲ, ಇದನ್ನು ಸೇಮ್ ಈ ಥರ ಮತ್ತೆ ಫೋಲ್ಡ್ ಮಾಡಬೇಕು. ಎರಡೂ ಸೈಡು ತಿರುಗಿಸ್ಬಿಡಿ. ಫಸ್ಟ್ ನಾನು ಹಿಂಗೆ ಫೋಲ್ಡ್ ಮಾಡ್ಕೊಂಡಿದ್ನಲ್ಲ, ಇದೇ ಥರನೇ ನೋಡಿ, ಈ ಥರ ಫೋಲ್ಡ್ ಮಾಡ್ಕೊಂಡಿದ್ದಾದಮೇಲೆ ನಿಮ್ಮ ಲೆಫ್ಟ್ ಮತ್ತೆ ತಿರುಗಿಸಿ. ಈ ಥರ ಎರಡೂ ಸೈಡ್ ಈ ಥರ ತಿರುಗಿಸ್ಬಿಟ್ಟು ಮತ್ತು ನಿಮ್ಮ ಲೆಫ್ಟ್ ಆ್ಯಂಡ್ ರೈಟ್ ಸೈಡ್ ಎರಡೂ ಕಡೆ ಮೇಲೆ ಸ್ವಲ್ಪ ಈ ಥರ ಫೋಲ್ಡ್ ಮಾಡ್ಕೋಬೇಕು. ಸ್ವಲ್ಪ ಈ ಥರ ಫೋಲ್ಡ್ ಮಾಡಿಕೊಂಡು ಸ್ಟಾಪ್ಲರ್ ಪಿನ್ ನೋಡ್ಕೋಬೇಕು. 3 ಹಿಡ್ಕೋಬೇಕು, ಎಲ್ಲದಕ್ಕೂ ಅಲ್ಲ, ನೋಡ್ಕೊಳ್ಳಿ. ಈ ಥರ 3 ಹಿಡ್ಕೊಂಡು ಸ್ಟಾಪ್ಲರ್ ಪಿನ್ನು ಎರಡಕ್ಕೂ ಹಿಡ್ಕೊಂಡು ಕರೆಕ್ಟಾಗಿ ಸ್ಟಾಪ್ಲರ್ ಪಿನ್ ಮಾಡ್ಕೊಳ್ಳಿ. ಒಂದು ಸೈಡ್ ಎಲ್ಲ ಮತ್ತೆ ಹಿಂದೆ ಸೈಡ್ನೂ ತಿರುಗಿಸ್ಬೇಕು. ನೀವು ಹಿಂದೆ ತಿರುಗಿಸ್ಬಿಟ್ಟು ಇದನ್ನು ಅಷ್ಟೇ ನಿಮ್ಮ ಲೆಫ್ಟ್ ಆ್ಯಂಡ್ ರೈಟ್ ಸೈಡ್ ಫೋಲ್ಡ್ ಮಾಡ್ಕೊಂಡಿದ್ದಾದಮೇಲೆ ಸ್ಟಾಪ್ಲರ್ ಪಿನ್ ನೋಡ್ಕೊಳ್ಳುವಾಗ ನೋಡ್ಕೋಬೇಕು. 3 ಈ ಥರ ಹಿಡ್ಕೊಂಡು ಸ್ಟಾಪ್ಲರ್ ಪಿನ್ನು ಹೊಡ್ಕೊಬಿಡಿ. ಈ ಥರ ಸ್ಟಾಪ್ಲರ್ ಪಿನ್ ಹೊಡ್ಕೊಂಡ್ಬಿಟ್ರೆ ಸಾಕು. ಇದನ್ನು ನೀವು ಹೆಂಗೆ ಯೂಸ್ ಮಾಡ್ಬೋದಂತ ತೋರಿಸ್ತೀನಿ ಬನ್ನಿ. ಇದ್ರ ಒಳಗಡೆಗೆ ನೀವು ಮಕ್ಕಳದು ಚಿಕ್ಕ ಬಟ್ಟೆಗಳು ಬೀರುವಲ್ಲಿ ಕಬೋರ್ಡಲ್ಲಿ ಇಡೋಕ್ಕೆ ಜಾಗ ಇರಲ್ಲ. ಆ ಟೈಮಲ್ಲಿ ಮಕ್ಕಳದು ಬಟ್ಟೆಗಳು ಸಾಕ್ಸ್ಗಳು ಎಲ್ಲ ಇಡ್ಬೋದು. ನೋಡಿ, ಸೈಡಲ್ಲಿ ನಾನು ಕಾರ್ಬೋರ್ಡ್ ಶೀಟ್ ಇಷ್ಟಿಷ್ಟು ಉದ್ದ ಕಟ್ ಮಾಡ್ಕೊಂಡು ಇಡ್ತಾ ಇದ್ದೀನಿ. ಈ ಥರ ಕಾರ್ಬೋರ್ಡ್ ಶೀಟ್ ಕೆಳಗಡೆಗೂ ಒಂದು ಕಾರ್ಬೋರ್ಡ್ ಶೀಟ್ ಹಾಕ್ಬಿಡಿ. ನೋಡಿ, ರೆಡಿ ಆಯಿತು. ಇವಾಗ ನಾವು ಆನ್ಲೈನಲ್ಲೆಲ್ಲ ಇದನ್ನು ತಗೊಳ್ಳೋಕ್ಕೆ ಹೋಗ್ತೀವಿ. ಕಾಸು ಕೊಟ್ಟು ತಗೊಳ್ಳೋ ಬದಲು ಮನೆಯಲ್ಲೇ ಸಿಂಪಲ್ಲಾಗಿ ನಾನು ಈ ಥರ ಒಂದು 2-3 ಮಾಡಿಟ್ಕೊಬಿಡ್ತೀನಿ. ದೊಡ್ಡದು ಚಿಕ್ಕದು ಈ ಥರ ಮಾಡಿಟ್ಕೊಂಡ್ರೆ ನಾವು ಬಟ್ಟೆಗಳಿಡೋಕ್ಕೆ ತುಂಬ ಸುಲಭ ಆಗುತ್ತೆ. ಹಳೆ ಟಿ ಶರ್ಟ್ಸ್ ಅಷ್ಟೇ ನಾವು ಮಕ್ಕಳದ್ದು ಹಿಂದೆ ಹಾಕ್ಬಿಟ್ಟಿರ್ತೀವಲ್ಲ, ಈ ಥರ ಟಿ ಶರ್ಟ್ನು ಹಿಂದೆಗೆ ತಿರುಗಿಸ್ಬಿಟ್ಟು ಫ್ರಿಲ್ಸ್ ಥರ ಮಾಡ್ಕೊಳ್ಳಿ. ಮೇಲೆ ಭಾಗ ಸೇಮ್ ನಾನು ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಲ್ಲ, ಈ ಥರ ಫ್ರಿಲ್ಸ್ ಮಾಡಿಕೊಂಡು ಒಂದು ರಬ್ಬರ್ ಬ್ಯಾಂಡ್ ಹಾಕ್ಬಿಡ್ತಾ ಇದ್ದೀನಿ. ನೀವು ಬೇಕಾದರೆ ಮೇಲೆ ಭಾಗಕ್ಕೆ ರಬ್ಬರ್ ಬ್ಯಾಂಡ್ ಹಾಕ್ಬೋದು, ಇಲ್ಲ ಒಂದು ದಾರದಲ್ಲಿ ಟೈಟಾಗಿ ಕಟ್ಬಿಡಿ ರಬ್ಬರ್ ಬ್ಯಾಂಡ್ ಇಲ್ಲ ಅಂತಂದರೆ. ಮತ್ತು ನೇರವಾಗಿ ತಿರುಗಿಸ್ಬಿಡಿ. ಇವಾಗ ಹಳೆ ಸೀರೆಗಳು ಸಾಮಾನ್ಯವಾಗಿ ನಾವು ಹಿಂದೆ ಹಾಕ್ಬಿಟ್ಟಿರ್ತೀವಲ್ಲ, ಹಳೆ ಸೀರೆಗಳು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನಾನು ಒಂದು ಸೀರೆನೂ ಕಟ್ ಮಾಡ್ಕೊಂಡಿದ್ದೀನಿ, ಪೀಸಸ್ ಆಗಿ ಉದ್ದುದ್ದ ಕಟ್ ಮಾಡ್ಕೊಂಡಿದ್ದೆ. ಈ ಸೀರೆನೂ ಎಲ್ಲ ಇದರೊಳಗಡೆಗೆ ತುಂಬಿಸ್ಬಿಡಿ. ಒಂದು ಸೀರೆನೂ ತುಂಬ ಸಾಫ್ಟಾಗೂ ಇರುತ್ತೆ ಸೀರೆ ಇಡೋದ್ರಿಂದ. ನೋಡಿ, ಒಂದು ಸೀರೆ ಪೂರ್ತಿ ಇಟ್ಬಿಟ್ಟಿದ್ದೀನಿ. ಇವಾಗ ಮೇಲೆ ಒಂದು ಸ್ವಲ್ಪ ಸೈಡಲ್ಲಿ ಕಟ್ ಮಾಡ್ಕೊಬಿಡಬೇಕು. ನೋಡಿ, ತೋರಿಸ್ತೀನಿ. ಇದರೊಳಗಡೆ ಯಾವುದನ್ನು ಇವಾಗ ದಾರ, ಲಾಡಿ ಇಲ್ಲ ಬಟ್ಟೆದೇ ಸೀರೆದು ಒಂದಷ್ಟುದ್ದ ಪೀಸ್ ಕಟ್ ಮಾಡಿಕೊಂಡು ಸೇಫ್ಟಿ ಪಿನ್ಗೆ ಹಾಕ್ಕೊಂಡು ಸೇರಿಸ್ಕೊಂಡು ಗಂಟು ಹಾಕ್ಬಿಡ್ಬಿಡಿ. ನೋಡಿ, ಟೈಟಾಗಿ ಈ ಥರ ಗಂಟು ಹಾಕ್ಬಿಟ್ಟು ಎಕ್ಸ್ಟ್ರಾ ಇರೋ ದಾರನೂ ಕಟ್ ಮಾಡ್ಕೊಬಿಡಿ. ಇದು ಸೋಫಾ ಮೇಲೆ ದಿವಾನ ಮೇಲೆ ಇಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ, ತುಂಬ ಸಾಫ್ಟಾಗೂ ಇರುತ್ತೆ. ನೋಡಿ, ಎಕ್ಸ್ಟ್ರಾ ಇರೋದು ನಾನು ಕಟ್ ಮಾಡಿಬಿಡ್ತಾ ಇದ್ದೀನಿ. ನೀವು ಅಷ್ಟೇ ಎಕ್ಸ್ಟ್ರಾ ಇರೋದು ಕಟ್ ಮಾಡಿಬಿಟ್ಟು ಇದನ್ನು ಹಳೆ ಟಿ ಶರ್ಟು ಹಳೆ ಸೀರೆಗಳಿದ್ದರೆ ನೀವು ಈ ಥರ ಟ್ರೈ ಮಾಡ್ಬೋದು. ನೋಡಿ, ಮೇಲೇನೂ ಅಷ್ಟೇ ಒಂದಷ್ಟುದ್ದ ಬಟ್ಟೆ ಪೀಸ್ ಕಟ್ ಮಾಡಿ ಮೆಸ್ಸಿದ್ದೀನಿ. ಹಳೇದು ಸ್ಯಾರಿ ಪಿಟಿಕೋಟ್ ತಗೊಂಡಿದ್ದೀನಿ, ಸ್ವಲ್ಪ ಹರಿದೋಗಿದೆ ಮತ್ತು ಶೇಡ್ ಆಗಿಬಿಟ್ಟಿದೆ. ಸೇಮ್ ನಾನು ಫೋಲ್ಡ್ ಮಾಡ್ಕೊಂಡಂಗೆ ಮಾಡಿಕೊಂಡು ದಿಮ್ ಕವರ್, ಹಳೇದು ಯಾವುದನ್ನು ದಿಮ್ ಕವರು ನೀವು ಹಿಂದೆ ಹಾಕಿರ್ತೀರಲ್ಲ, ಈ ದಿಮ್ ಕವರ್ ಒಳಗಡೆ ನೀಟಾಗಿ ಇಟ್ಬಿಟ್ಟು ಮತ್ತೆ ದಿಮ್ ಕವರ್ನ ಫೋಲ್ಡ್ ಮಾಡ್ಕೊಳ್ಳಿ. ಈ ಕೆಳಗಡೆ ನೀವು ಸೂಜಿ ದಾರದಲ್ಲಿ ದೂರ ಹೊಲಿಗೆ ಹಾಕ್ಕೊಳ್ಬೇಕು. ಏನು ನಿಮ್ಗೆ ಹೊಲಿಗೆ ಯಂತ್ರ ಏನು ಬೇಡ. ಸೇಮ್ ನಾನು ಈ ಥರ ಹೊಲಿತಾ ಇದ್ದೀನಲ್ಲ, ದೂರ ಈ ಥರ ಹೊಲ್ಕೊಂಡ್ರೆ ನಿಮಗೆ ಡೋರ್ ಮ್ಯಾಟ್ ರೆಡಿ ಆಯಿತು. ಸಿಂಪಲ್ಲಾಗಿ ಡೋರ್ ಮ್ಯಾಟ್ ಇಲ್ಲ, ಮಳೆ ಬೀಳ್ತಾ ಇದೆ ಅಂದಾಗ ಇದನ್ನು ಟ್ರೈ ಮಾಡಿ. ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಂಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದು ಮರಿಲೇಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.